ಹಲೋ ಫ್ರೆಂಡ್ಸ್, ನನ್ನ ನಿಮ್ಮ ಚಾನಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಟೆಂಪಲ್ಸ್ ಆಫ್ ಬೆಂಗಳೂರು ಅನ್ನೋ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಅದರಲ್ಲಿ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇವತ್ತು ಬಂದಿದ್ದೀನಿ. ಇವತ್ತು ನಾವು ಉತ್ರಳ್ಳಿ ಹತ್ರ ಇರುವ ತುರಿಹಳ್ಳಿನಲ್ಲಿರುವ ಶ್ರೀ ಮಹಾಪ್ರತಿಂಗರ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಶ್ರೀ ಮಹಾಪ್ರತಿಂಗರ ದೇವಿ ಹಾಗೂ ಜ್ಞಾನಮುನೇಶ್ವರ ದೇವಾಲಯ ಅಂತಲೇ ಪ್ರಸಿದ್ಧವಾಗಿರುವ ಈ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ನೀಡ್ತೇನೆ. ಈ ದೇವಾಲಯದ 16ನೇ ವಾರ್ಷಿಕೋತ್ಸವ ಮಹೋತ್ಸವ ನಡೀತಾ ಇದೆ. ಸೊ ಇಂಥ ಅಪರೂಪವಾದ ದೃಶ್ಯಗಳು ಹಾಗೂ ಸಂಪೂರ್ಣವಾಗಿ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಎಲ್ಲವನ್ನೂ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಬೇಕಾಗಿರುವ ಪೂಜೆಗೆ ಬೇಕಾಗಿರುವ ಪೂಜಾ ಸಾಮಗ್ರಿಗಳು ಇಲ್ಲಿ ಸಿಗುತ್ತೆ. ದೇವಾಲಯದ ಪಕ್ಕನೇ ಈ ಅಂಗಡಿ ಇದೆ. ಫ್ರೆಂಡ್ಸ್, ಅದು ಮುನೇಶ್ವರ ಸ್ವಾಮಿ ಹಾಗೂ ಪ್ರತಿಂಗರ ದೇವಿ. ಸೊ ಈ ದೇವಾಲಯಕ್ಕೆ ಬಂದರೆ ಸಾಂಪ್ರದಾಯಿಕ ವಸ್ತ್ರಗಳು ಹಾಕೊಳ್ಳೋದು ಕಡ್ಡಾಯ. ಸೊ ನೀವು ಬಂದಾಗ ಈ ರೀತಿ ರೆಡಿಯಾಗಿ ಬನ್ನಿ. ಫ್ರೆಂಡ್ಸ್, ಈಗ ಇಲ್ಲಿ 16ನೇ ವಾರ್ಷಿಕೋತ್ಸವ ನಡೀತಾ ಇದೆ. ನೋಡ್ಬೋದು, 16ನೇ ವಾರ್ಷಿಕೋತ್ಸವ ಸಮಾರಂಭ ಆಹ್ವಾನ ಪತ್ರಿಕೆ ಇದು. ಫ್ರೆಂಡ್ಸ್, ಈ ದೇವಾಲಯ ಸಮಯ ಬಂದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಹಾಗೂ ಸಾಯಂಕಾಲ 5 ಗಂಟೆಯಿಂದ ಮತ್ತು ರಾತ್ರಿ 8 ಗಂಟೆವರೆಗೂ ದೇವಾಲಯ ಓಪನ್ ಇರುತ್ತೆ. ಎಲ್ಲ ದಿನಗಳಲ್ಲೂ ಓಪನ್ ಇರುತ್ತೆ. ನಾನು ಹೇಳ್ದಂಗೆ ಶುಕ್ರವಾರದಂದು ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗೆ ಹೋಮಗಳು ನಡೆಯುತ್ತೆ. ಸೊ ನೀವು ಇಲ್ಲಿ ಬಂದಾಗ ಅಮಾವಾಸ್ಯೆ ಹುಣ್ಣಿಮೆಗೆ ತುಂಬ ವಿಶೇಷವಾಗಿರುತ್ತೆ. ಅವತ್ತಿನ ದಿನ ಬಂದು ನಿಮ್ಮ ಬಯಕೆಯನ್ನು ಹಾಗೂ ನಿಮಗೆ ಏನೇನು ಕೋರಿಕೆ ಇದೆ ಬಂದು ಈ ದೇವಿಯಲ್ಲಿ ಅರ್ಪಿಸಿ ಹೋದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ದಿರ ಇಲ್ಲಿ ದೃಷ್ಟಿದಾರ ಅಂತ ಸಿಗುತ್ತೆ ಹಾಗೂ ನಿಂಬೆಹಣ್ಣು ಸಿಗುತ್ತೆ. ಮಂತ್ರಿಸ್ಕೊಂಡು ಹೋಗಿ ನಾವು ಮನೆಯಲ್ಲಿ ಇಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ದೃಷ್ಟಿದಾರ ಸಹ ನಮಗೆ ವಾಹನಗಳಿಗೂ ಕಟ್ಕೊಳ್ತೀವಿ, ನಾವು ಸಹ ಕೈಗೆ ಕಟ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಫ್ರೆಂಡ್ಸ್, ಇದೇ ಮಾ ಪ್ರತಿಂಗರ ದೇವಿ ದೇವಾಲಯದ ಒಳ ಪ್ರಾಂಗಣ. ದೇವಾಲಯ ಅಂತೂ ತುಂಬ ಚೆನ್ನಾಗಿದೆ. ಪಾಸಿಟಿವ್ ವೈಬ್ಸ್ ನಮ್ಗೆ ಒಳಗೆ ಬಂದಿದ ತಕ್ಷಣ ಸಿಗುತ್ತೆ. ದುಷ್ಟ ಶಕ್ತಿ ನಿವಾರಣೆಗೆ ಹೆಸರುವಾಸಿಯಾಗಿರುವ ದೇವಿ ಶ್ರೀ ಪ್ರತಿಂಗರ ಮಾತಾ. ಇಲ್ಲಿ ನಮಗೆ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗೆ ವಿಶೇಷವಾದ ಹೋಮಗಳು ನಡೆಯುತ್ತೆ. ಅದು ಹೋಮದಲ್ಲಿ ಒಣಮೆಣಸಿನಕಾಯಲ್ಲಿ ಮಾಡ್ತಾರೆ. ಅಷ್ಟು ಹೋಮ ಒಣಮೆಣಸಿನಕಾಯಿ ಹಾಕಿದ್ರೂ ಸಹ ಘಾಟು ನಮಗೆ ಬರಲ್ವಂತೆ. ಒಣಮೆಣಸಿನಕಾಯಿ ಘಾಟು ಹೋಮದ ಯಾಗಶಾಲಾ ಒಳಗಡೆ ಇದೆ. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಕೇರಳ ಸ್ಟೈಲಲ್ಲಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಪ್ರಾಂಗಣ. ಸುಬ್ರಹ್ಮಣ್ಯ ಸ್ವಾಮಿ, ಶಿವ ಹಾಗೂ ಜ್ಞಾನಮುನೇಶ್ವರನ ಮಂದಿರ ಈ ಪ್ರಾಂಗಣದ ಒಳಗಡೆ ಇದೆ. ಇಲ್ಲಿ ಚಂಡಿಕಾ ಹೋಮ ವಿಶೇಷವಾಗಿ ಮಾಡ್ತಾರೆ. ಅದರ ವಿವರಗಳು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಹಾಗೂ ಈ ದೇವಾಲಯದ ಲೊಕೇಶನ್ ಹಾಗೂ ದೇವಾಲಯದ ಸಂಪರ್ಕದ ನಂಬರ್ ಸಹ, ಫೋನ್ ನಂಬರ್ ಸಹ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ.
ಚಂಡಿಕಾ ಹೋಮ ಇಲ್ಲಿ ಮಾಡಿಸ್ತಾರಲ್ಲ, ಹೇಗೆ ನಮ್ಮ ಪ್ರೊಸೀಜರ್ ಏನು, ಚಾರ್ಜಸ್ ಏನು? ಚಂಡಿಕಾ ಹೋಮ ಯಾವಾಗ ಮಾಡಿದ್ರು ಇಲ್ಲಿ ಸಾಮೂಹಿಕನೇ ಮಾಡ್ತೀವಿ. ವರ್ಷಕ್ಕೆ 2 ಸಲ, ಒಂದು ನವರಾತ್ರಿಲಿ, ಇನ್ನೊಂದು ನಮ್ಮ ಆ್ಯನಿವರ್ಸರಿ ಕಡೆ ದಿನಕ್ಕೆ ಮುಂಚೆ ಮಾಡಿಸ್ತೀವಿ. ಚಂಡಿಕಾ ಹೋಮ ಇದು 1501 ರೂಪಾಯಿ. 1501 ಸಾಮೂಹಿಕ ಚಂಡಿಕಾ ಹೋಮ. ಆಮೇಲೆ ಇದು ಒಣಮೆಣಸಿನಕಾಯಿ ಮಾಡ್ತಾರೆ ಅಲ್ಲ, ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ, ಅದು ಹೇಗೆ ಸರ್? ಅದು ಪ್ರತ್ಯಂಗಿರ ಹೋಮ. ಅದು ಯೂಶಲಾಗಿ ಅಮಾವಾಸ್ಯೆ ಹುಣ್ಣಿಮೆಗೆ ಪ್ರತ್ಯಂಗಿರ ಹೋಮ ಆಗುತ್ತೆ. ಅದು ಬಂದು 5501 ರೂಪಾಯಿ ಆಗುತ್ತೆ. ಅದು ಬಿಟ್ಟರೆ ಸಾಮೂಹಿಕ ಮಾಡಿದಾಗ ಅದು 1001 ರೂಪಾಯಿ. 5001 ರೂಪಾಯಿ ಕೊಟ್ಟರೆ ನಮಗೋಸ್ಕರ ಪ್ರತ್ಯೇಕವಾಗಿ ಅದು ಗ್ರೂಪ್ 30 to 35 ಫ್ಯಾಮಿಲೀಸ್ ಮಾತ್ರ ಬುಕ್ ಮಾಡಿದ್ವಿ. ಯಾರು ಫಸ್ಟ್ ಬುಕ್ ಮಾಡಿರ್ತಾರೆ ಅವರು ಬರ್ಬೋದು, ಆಗದೆ ಇರೋದು ನೆಕ್ಸ್ಟ್ ಹುಣ್ಣಿಮೆಗೆ ಬರ್ಬೋದು. ಆ ಥರ. ಹಾಗೆ ಅಂದರೆ ಇವಾಗ ಒಂದು ಹೋಮಕ್ಕೆ, ಇವಾಗ ಪ್ರತಿಂಗರ ಹೋಮ ಮಾಡಿಸ್ತೀವಲ್ಲ, ನಾವೇನು ತರಬೇಕಾಗುತ್ತೆ ಹೋಮಕ್ಕೆ? ನೀವು ತರಬಹುದು. ಒಣಮೆಣಸಿನ್ಕಾಯಿ ಕೊಡ್ಬೋದು, ಕರಿ ಮೆಣಸು ಕೊಡ್ಬೋದು, ಒಣ ಶುಂಠಿ ಕೊಡ್ಬೋದು, ಉಪ್ಪು ಕೊಡ್ಬೋದು, ತುಪ್ಪ ಕೊಡ್ಬೋದು. ನೀವು ಯಾವ್ದು ಕೊಟ್ಟರು ತಲೆ ಸುತ್ತಿನ ದೃಷ್ಟಿ ತೆಗೆದು ಕೊಟ್ಟರೆ ನಾವು ಹೋಗುತ್ತೆ. ಆಮೇಲೆ ಕುರುದಿ ಪೂಜೆ ಅಂತ ವರ್ಷಕ್ಕೆ ಕುರುದಿ ಪೂಜೆ ಅಂದರೆ ಕುರುದಿ ಪೂಜೆ ಅಂತ ಹೇಳಿದ್ರೆ ಅಮ್ಮನಿಗೆ ಶಾಂತಿ ಮಾಡುವಂಥದ್ದು. ಶಾಂತಿ ಮಾಡುವಂದರೆ ಅಮ್ಮನಿಗೆ ರಕ್ತ ಮಾಂಸ ಅಂದರೆ ಇಷ್ಟ, ಆದರೆ ನಾವು ಅದನ್ನು ಕೊಡ್ತಾ ಇಲ್ಲ. ಅಮ್ಮನಿಗೆ ಸಾತ್ವಿಕವಾಗೇ ನಾವು ಪೂಜೆ ಮಾಡ್ಕೊಂಡ್ಬಂದಿದ್ದೀವಿ. ಆ ಅಮ್ಮನಿಗೆ ಇಷ್ಟವಾದ್ದು ಆ ಥರ ಮಾಡಿ ಈ ಬೂದು ಕುಂಬಳಕಾಯಿ ಕಟ್ ಮಾಡಿ ಅರಶಿನ ಪುಡಿ ಮತ್ತು ಸುಣ್ಣ ಬೆರೆಸಿ ಕೆಂಪು ಮಾಡಿ ಆ ಬೂದು ಕುಂಬಳಕಾಯಿ ಪೀಸಲ್ಲಿ ಹಾಕಿ ಅದೇ ಮಾಂಸದ ಇದ್ರ ಥರ ಅಮ್ಮನಿಗೆ ಫೀಲ್ ಆಗೋ ಥರ ಮಾಡಿ ಆ ಪೂಜೆ ಮಾಡ್ತೀವಿ. ವರ್ಷಕ್ಕೆ 2 ಸಲ. ಅದು ಪೂಜೆ ಆದಮೇಲೆ ಅಮ್ಮ ತಂಪಾಗುತ್ತೆ ಅಂದ್ಬಿಟ್ಟು ಅವಾಗ ಆ ಕೆಂಪು ಇದರಲ್ಲಿ ಎಲ್ರಿಗೂ ಹಣೆಯಲ್ಲಿಟ್ಟು ದೃಷ್ಟಿ ತೆಗೆದು ಕಳಿಸ್ತೀವಿ. ಅದು ಯಾವಾಗ ನಡೆಯುತ್ತೆ ಆ ಪೂಜೆ? ಅದು ದಸರಾ ಕಡೆ ದಿನ ಮತ್ತೆ ನಮ್ಮ ವಾರ್ಷಿಕೋತ್ಸವ ಕಡೆ ದಿನ ಅಂದರೆ 3ನೇ ತಾರೀಕು ಇವತ್ತು ನಡೆಯುತ್ತೆ. 2ನೇ ತಾರೀಕು ಅದು ರಾತ್ರಿ ಹೊತ್ತೇ ನಡೆಯೋದು. ರಾತ್ರಿ 8 ರಿಂದ 10 ಗಂಟೆವರೆಗೂ ನಡೆಯುತ್ತೆ. ಸರಿ. ಅದಕ್ಕೇನಾದರೂ ವಿಶೇಷವಾಗಿ ನಾವು ಪೂಜೆ ಕೊಡುವಂಥದ್ದು ಅದು 1001 ರೂಪಾಯಿ ಒಂದು ಫ್ಯಾಮಿಲಿ. ಸರಿ. ನಾವು 1001 ರೂಪಾಯಿ ಕೊಟ್ಟರೆ ಪ್ರಸಾದ ಜೊತೆಯಲ್ಲೇ ಮುಂಚೆನೇ ಕೊಟ್ಬಿಡ್ತೀವಿ. ಇಬ್ಬರು ಬಂದಿದ್ದೀವಿ 2 ತೆಂಗಿನಕಾಯಿ ಕೊಡ್ತೀವಿ, ಒಬ್ಬರು ಬಂದರೆ 1 ತೆಂಗಿನಕಾಯಿ ಕೊಡ್ತೀವಿ. ಅವ್ರು ಪೂಜೆಗೆ ಕೂತ್ಕೊಂಡು ಮುಗಿದು ಆದಮೇಲೆ ಆ ಕಾಯಿಯಲ್ಲಿ ಕೊಟ್ಟರೆ ಅವರೇ ದೃಷ್ಟಿ ತೆಗೆದು ಆ ಹಣೆಗೆ ಆ ಕೆಂಪು ಇಟ್ಟು ಕಳಿಸ್ತಾರೆ. ಫ್ರೆಂಡ್ಸ್, ಇದು ಜ್ಞಾನ ಮುನೇಶ್ವರ ಅವರ ದೇವಾಲಯ ಕ್ಲೋಸ್ ಆಗಿದೆ, ಯಾಕೆಂದರೆ ಮಧ್ಯಾಹ್ನ. ಪ್ರತಿಂಗರ ದೇವಿಯನ್ನು ಅನೇಕ ಹೆಸರುಗಳಲ್ಲಿ ಕರೀತಾರೆ. ಅಥರ್ವಣ ಭದ್ರಕಾಳಿ, ನಿಕುಂಬಳ, ನಾರಸಿಂಹಿ ಹಾಗೂ ಪ್ರತಿಂಗರ ಅಂದರೆ ಪೂರ್ಣಚಂಡಿ, ಹೀಗೆ ಅನೇಕ ಹೆಸರುಗಳಲ್ಲಿ ಕರೀತಾರೆ. ಪ್ರತಿಂಗರ ದೇವಿ ಉಗ್ರದೇವಿ ಅಂತಲೇ ಹೇಳ್ತಾರೆ. ಈ ದೇವಿಯ ಅವತಾರ ಹೇಗಿದೆ ಅಂದರೆ ಸಿಂಹದ ತಲೆ ಹಾಗೂ ಮಹಿಳೆಯ ಶರೀರವನ್ನು ಹೊಂದಿರುವ ದೇವಿ ಈಕೆ. ತುಂಬ ಪುಟ್ಟ ವಿಗ್ರಹ ನಾವಿಲ್ಲಿ ನೋಡ್ಬೋದು. ಸೊ ಈ ದೇವಿ ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ, ಶಕ್ತಿ ದೇವತೆ ಅಂತಲೂ ಹೇಳ್ತಾರೆ. ಹಾಗೂ ನಮಗೆ ರಕ್ಷಣೆಯನ್ನು ನೀಡುವ ದೇವಿ, ಯಾಕೆ ಅಂದರೆ ದಾಳಿಗೆ ಪ್ರತಿ ದಾಳಿಯನ್ನು ನೀಡುವ ದೇವಿ ಪ್ರತಿಂಗರಾ ದೇವಿ. ಶಿವಪುರಾಣ ಮಾರ್ಕಂಡೇಯ ಪುರಾಣದ ಪ್ರಕಾರ ದಶಾವತಾರದಲ್ಲಿ ಒಂದು ಅವತಾರವಾದ ನರಸಿಂಹಸ್ವಾಮಿ ಅವತಾರದಲ್ಲಿ ಹಿರಣ್ಯಕಶಿಪುವನ್ನು ಕೊಂದಿರುವುದನ್ನು ನಮಗೆಲ್ಲರಿಗೂ ಗೊತ್ತಿದೆ. ಹಿರಣ್ಯಕಶಿಪು ಕೊಂದ ನಂತರ ನರಸಿಂಹಸ್ವಾಮಿಯನ್ನು ಶಾಂತಗೊಳಿಸಲು ಪ್ರತಿಂಗರ ದೇವಿಯನ್ನು ಶಿವನು ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಶಿವನ 3ನೇ ಕಣ್ಣಿನಿಂದ ಸೃಷ್ಟಿಯಾದ ಪ್ರತಿಂಗರ ದೇವಿ ಈಕೆ. ಪ್ರತಿಂಗರ ದೇವಿ ಅಂದರೆ ಅರ್ಥ ಏನು ಗೊತ್ತಾ? ಪ್ರತಿ ಅಂದರೆ ಹಿಮ್ಮುಖ ಅಂದರೆ ರಿವರ್ಸ್, ಪ್ರತ್ಯಂಗರ ಅಂಗರ ಅಂದರೆ ಅಟ್ಯಾಕಿಂಗ್, ದಾಳಿ, ಆಕ್ರಮಣ ಅಂತ ಅರ್ಥ. ಅಂದರೆ ಟೋಟಲ್ ಆಗಿ ಪ್ರತಿಂಗರ ಅಂದರೆ ಯಾವುದೇ ದಾಳಿಗೆ ಹಿಮ್ಮೆಟ್ಟಿಸುವವಳು ಅಂತ ಅರ್ಥ.
ದುಷ್ಟ ಮಾಂತ್ರಿಕ ಶಕ್ತಿಗಳಿಂದ ಉಂಟಾಗಬಹುದಾದ ಯಾವುದಾದ್ರೂ ದುರದೃಷ್ಟ ಅಥವಾ ಮಾರಣಾಂತಕ ದೃಷ್ಟಿ ಬೀಳುತ್ತಲ್ವಾ, ಅಂತಹ ಘಟನೆಗಳಿಂದ ಹಿಮ್ಮೆಟ್ಟಿಸುವ ದೇವಿಯೇ ಈ ಪ್ರತ್ಯಂಗಿರಾ ದೇವಿ. ಸೊ ಇಂತಹ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು. ಶ್ರೀ ಮಹಾಪ್ರತ್ಯಂಗಿರಾ ದೇವಿ ದೇವಾಲಯ ತಮಿಳುನಾಡಿನ ತಂಜಾವೂರು ಜಿಲ್ಲೆಯಲ್ಲಿರುವ ಅಯ್ಯವಾಡಿ ಅನ್ನೋ ಜಿಲ್ಲೆಯಲ್ಲಿ ತುಂಬ ದೊಡ್ಡ ದೇವಸ್ಥಾನ ಇದೆ. ಅದೇ ಮುಖ್ಯವಾದ ದೇವಾಲಯ. ಹೀಗೆ ನಮ್ಗೆ ಅನೇಕ ದೇವಾಲಯಗಳು, ಪ್ರತ್ಯಂಗಿರಾ ದೇವಾಲಯಗಳು ನಮಗೆ ಅನೇಕ ಕಡೆ ನಾವು ನೋಡ್ತೀವಿ. ಈವನ್ ಹೊಸೂರಲ್ಲಿದೆ. ನೆಕ್ಸ್ಟ್ ನಿಮಗೆ ಹೊಸೂರು ವಿಡಿಯೋ, ಪ್ರತ್ಯಂಗಿರಾ ದೇವಿ ದೇವಾಲಯದ ವಿಡಿಯೋವನ್ನು ಸಹ ನಾನು ನಿಮಗೆ ಹಾಕ್ತೇನೆ. ಇದು ಒಂದು ನಮ್ಮ ಬೆಂಗಳೂರಲ್ಲಿ ದಕ್ಷಿಣ ಬೆಂಗಳೂರಿನಲ್ಲಿರುವ ತುರೇಹಳ್ಳಿ, ಉತ್ರಳ್ಳಿ ಹತ್ರ ಇರುವ ತುರೇಹಳ್ಳಿನಲ್ಲಿರುವ ದೇವಾಲಯ ಇದು. ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಕೇಳಿ ಪ್ರಸಾದ ತೊಗೊಂಡು ಹೋಗಿ ಅಂತ ಹೇಳಿದ್ದಕ್ಕೆ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾವು ಮಹಾಪ್ರತ್ಯಂಗಿರಾ ದೇವಿ ಪ್ರಧಾನ ಅರ್ಚಕರನ್ನ ಭೇಟಿ ಮಾಡಿದ್ದೀವಿ. ಅವ್ರ ಮೂಲಕ ಈ ದೇವಾಲಯದ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳ್ಕೊಳ್ಳೋಣ. ನಮಸ್ತೆ. ದೀಕ್ಷಕ ಬಾಂಧವರಿಗೆ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪ್ರತ್ಯಂಗಿರಾ ದೇವಿಯೇ ನಮಃ. ಶ್ರೀ ಮಹಾಪ್ರತ್ಯಂಗಿರಾ ದೇವಿ ದೇವಸ್ಥಾನ ತುರಳ್ಳಿಯಲ್ಲಿ ನೆಲೆಸಿದೆ. ದೇವಿ ಪ್ರತ್ಯಂಗಿರಾ ದೇವಿ ಅಂದರೆ ಕಲಿಯುಗದಲ್ಲಿ ಎಲ್ಲರೂ ಕೂಡ ಗೊತ್ತು. ಇದಕ್ಕಿಂತ ಮುಂಚೆ ಒಂದು 10 ವರ್ಷ ಆದರೆ ದೇವಿಯ ಅವತಾರದ ಬಗ್ಗೆ ಎಲ್ಲ ಹೇಳಬೇಕಾಗಿತ್ತು. ಬಟ್ ಆದರೂ ಕೂಡ ತುಂಬ ಜನಕ್ಕೆ ಇದರ ಬಗ್ಗೆ ಮಾಹಿತಿ ಇಲ್ಲದೆ ಹೋದರೆ ನರಸಿಂಹನ ಒಂದು ಉಗ್ರತೆಯನ್ನು ಶಮನ ಮಾಡಲಿಕ್ಕೆ ದೇವಿ ಪ್ರತ್ಯಂಗಿರಾ ದೇವಿ ಅವತಾರ ಆಗಿತ್ತು ಅಂತಕ್ಕಂಥದ್ದು ಪುರಾಣಗಳ ಉಲ್ಲೇಖ. ಹಾಗೆ ಇಲ್ಲಿ ದೇವಿ ಪ್ರವಾಡ ಸದೃಶವಾಗಿ ದೇವಿಯಲ್ಲಿ ನೆಲೆಸಿ ಬಂದಿದ್ದಾಳೆ. ದೇವಿಗೆ ಸಿಂಹಮುಖ, ಶಕ್ತಿ ಸ್ವರೂಪ. ಇಲ್ಲಿ ದೇವಿ ನೆಲೆಯಾಗಿ ಸುಮಾರು 16ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಈ ದಿವಸ ನಡೀತಾ ಇದೆ. ಇಲ್ಲಿ ವಿಶೇಷವಾಗಿ ಮಾಟ ಮಂತ್ರ, ವಾಮಚಾರ, ದುರ್ದೋಷಗಳು, ದೃಷ್ಟಿಬಾಧೆಗಳು ಇತ್ಯಾದಿಗಳು ಯಾವುದಾದ್ರೂ ಭಕ್ತರು ಇವರೆಲ್ಲ ಬಳಲ್ತಾ ಇದ್ದರೆ ಇಲ್ಲಿ ದೇವಿಯ ದರ್ಶನ ಮಾಡಿದ್ದಲ್ಲೇ ಅವರಿಗೆ ಎಲ್ಲ ಸಂಕಟಗಳು ನಿವಾರಣೆ. ವಿಶೇಷವಾಗಿ ಅಮಾವಾಸ್ಯೆ ದಿವಸ ಮೆಣಸಿನಕಾಯಿ ಹೋಮ, ಪ್ರತ್ಯಂಗಿರಾ ಹೋಮ ನಡೆಯುತ್ತೆ. ಇದರಲ್ಲಿ ಮೆಣಸಿನಕಾಯಿ, ಬಿಳಿ ಸಾಸಿವೆ, ಮೆಣಸು, ಬಿಳಿ ಒಣಶುಂಠಿ, ಬೆಳ್ಳುಳ್ಳಿ ಇಂಥ ಪದಾರ್ಥಗಳನ್ನೆಲ್ಲ ತೆಗೆದುಕೊಂಡು ದೇವಿಯಲ್ಲಿ ಸ್ಮರಣೆ ಮಾಡಿ ತಲೆ ನಿವಾರಣೆಯನ್ನು ಮಾಡಿ ದೇವಸ್ಥಾನಕ್ಕೆ ತಂದು ಕೊಡೋದ್ರಿಂದ ಅವರಿಗಿರ್ತಕ್ಕಂಥ ಬಾಧೆಗಳು ನಿವಾರಣೆ ಆಗ್ತಕ್ಕಂಥ ಪ್ರತೀತಿ. ತಮ್ಮ ಇಷ್ಟ ಸಂಕಲ್ಪಗಳೇನಾಯಿತು ಅಂದರೆ 11 ರೂಪಾಯಿ ಕಾಣಿಕೆ ಕೈಯಲ್ಲಿಟ್ಕೊಂಡು ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಮುಡುಕಟ್ಟತಕ್ಕಂಥದ್ದನ್ನು ಮಾಡಿ ದೇವಿಯ ಸಾನ್ನಿಧ್ಯದಲ್ಲಿ ಇಟ್ಟು ಸಂಕಲ್ಪವನ್ನು ಮಾಡಿ ಅದನ್ನು ನಿಮಗೆ ಮನೆ ಕೊಟ್ಟು ಕಳಿಸ್ತಾರೆ. 48 ದಿನ ಕಾಲದಲ್ಲಿ ನಿಮ್ಮ ಕೆಲಸ ಆಗ್ತಿರೋ ನನ್ನ ನಂಬಿಕೆ. ಮತ್ತು ತಡೆ ಓಡಿಸ್ತಕ್ಕಂಥ ವಿಷಯಗಳಾಗಿರ್ಬೋದು. ನಿತ್ಯ ಅನ್ನದಾನದ ವಿಷಯ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿವಸ ಅನ್ನದಾನಗಳು ನಡೀತದೆ. ಭಕ್ತಾದಿಗಳು ತಾವೆಲ್ಲರೂ ಕೂಡ ಆ ದೇವಿಯ ಕೃಪಾ ದೃಷ್ಟಿಗೆ ಪಾತ್ರರಾಗಬೇಕು ಅಂತಕ್ಕಂಥ ಹೇಳ್ತಾ 2 ಮಾತುಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಪ್ರತ್ಯಂಗಿರಾ ದೇವಿಯ ನಮಸ್ಕಾರ. ತುಂಬ ಧನ್ಯವಾದಗಳು ಸ್ವಾಮಿ. ಫ್ರೆಂಡ್ಸ್, ನೋಡಿದ್ರಲ್ಲ ಇಲ್ಲಿನ ಪ್ರಧಾನ ಅರ್ಚಕರನ್ನ
ನಾವು ಮಾತಾಡ್ಸಿದ್ವಿ. ಸೊ ಇಲ್ಲಿನ ವಿಶೇಷತೆಗಳು ಅವರ ಮೂಲಕನೇ ತಿಳ್ಕೊಂಡ್ವಿ. ಅವರು ನಮಗೆ ಎಷ್ಟು ಚೆನ್ನಾಗಿ ಸತ್ಕಾರ ಮಾಡಿದ್ರು ಅಂದರೆ ಊಟಕ್ಕೆ ಸಹ ಬಂದು ಅವರ ಮನೆಯಲ್ಲಿ ಊಟ ಸಹ ನಾವು ಮಾಡ್ಕೊಂಡ್ವಿ. ಫ್ರೆಂಡ್ಸ್, ಇದೆಲ್ಲ ನಿಮ್ಮಿಂದನೇ ಸಾಧ್ಯ. ಏಕೆಂದರೆ ನಿಮ್ಮ ಪ್ರೋತ್ಸಾಹನೇ ನನಗೆ ಈ ವಿಡಿಯೋಸ್ ಮಾಡೋದಕ್ಕೆ ಉತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೇ ನನಗೂ ಸಹ ತಿಳಿಯೋದು ಎಷ್ಟು ಜನ ಆಸಕ್ತಿ ಇದೆ ನನ್ನ ವಿಡಿಯೋ ನೋಡಿ ಇಷ್ಟಪಡ್ತಿದ್ದೀರಾ ಅಂತ, ಹಾಗೂ ನಿಮಗೂ ತಿಳಿಯೋದು ಹೊಸ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದಾಗ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸ್ನೇಹಿತರೊಂದಿಗೇನು ಹಂಚಿಕೊಳ್ಳಿ. ಸರ್, ಏನು ಮಾಡ್ತೀರಾ ಹೇಳ್ತೀರಾ? ತಡೆ ಹೊಡೆಯೋದು ಏನಕ್ಕಾಗಿ ಹೊಡಿತಾರೆ? ಕೆಟ್ಟ ದೃಷ್ಟಿಗಳೆಲ್ಲ ನಿವಾರಣೆ ಹೊಡೆಯೋದು, ಅವ್ರಿಗೆ ದೃಷ್ಟಿ ತೆಗೆದು ತಡೆ ಹೊಡೆಯೋದು. ಫ್ರೆಂಡ್ಸ್, ಇಲ್ಲಿ ದೃಷ್ಟಿ ಪರಿಹಾರಕ್ಕೆ ತಡೆ ಹೊಡಿತಾರೆ. ಸೊ ತೆಂಗಿನಕಾಯಿನ ನಾವು ತೊಗೊಂಡು ಕೊಟ್ಟರೆ ನಮಗೆ ದೃಷ್ಟಿ ತೆಗೆದು ತಡೆಯನ್ನು ಹೊಡಿತಾರೆ. ಒಂದು ತಡೆಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸಪ್ರೇಟ್ ಟಿಕೆಟ್ ಸಹ ಇದೆ, ಅದು ದೇವಾಲಯಕ್ಕೆ ಸೇರುತ್ತೆ. ಫ್ರೆಂಡ್ಸ್, ಈ ದೇವಾಲಯದಲ್ಲಿ ಪ್ರತಿ ಶುಕ್ರವಾರ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ಅನ್ನದಾನ ಸೇವೆ ನಡೆಸ್ತಾರೆ. ಇಲ್ಲಿ ಪ್ರತಿಯೊಬ್ಬರು ಭಕ್ತಾದಿಗಳು ಬಂದಿರೋವರೆಗೂ ಸಹ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆವರೆಗೂ ಅನ್ನದಾಸೋಹ ಸೇವೆ ನಡೆಯುತ್ತೆ. ಇದಕ್ಕೆ ನಮಗೆ ಕೈಯಲಾದಷ್ಟು ಸಹಾಯ ಸಹ ನಾವಿಲ್ಲಿ ಡೊನೇಷನ್ ಮೂಲಕ ಕೊಡ್ಬೋದು. ಇದು ಪ್ರತಿಂಗರಾ ದೇವಿ, ಮಹಾಪ್ರತಿಂಗರಾ ದೇವಿ ತುರೇಹಳ್ಳಿ ಫಾರೆಸ್ಟ್ ಹತ್ರ ಇರೋ ದೇವಾಲಯದ ಗೋಶಾಲೆಯಲ್ಲಿ ಗೋದಾನ ನಾವಿಲ್ಲಿ ಬಂದು ಮಾಡ್ಬೋದು, ಹಾಗೂ ಗೋಪೂಜೆ ಹಾಗೂ ಎಲ್ಲ ಥರ ದಾನಗಳು ನಾವು ಬಂದು ಇಲ್ಲಿ ಮಾಡ್ಬೋದು. ಎಷ್ಟು ದೊಡ್ಡದಾಗಿ ಇಲ್ಲಿ ಗೋಶಾಲೆಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ನೋಡಿ, ತುಂಬಾ ಚೆನ್ನಾಗಿದೆ. ನೋಡಿ ನಿಮಗೆಲ್ಲ ಹಾಯ್. ಏನಿದು? ಬೇಕಾ? ಕಾಲು ಸುಡ್ತಾ ಇದೆ. ಸುಪ್ರೀತ್ ಓಡ್ತಾ ಇದೆ. ಫ್ರೆಂಡ್ಸ್, ಇನ್ನೂ ಶಿವರಾತ್ರಿ ಆಗಿ 2 ದಿನ ಆಗಿದೆ. ಆಗಲೇ ಬಿಸಿಲು ಹೇಗಿದೆ ನೋಡಿ ನಮ್ಮ ಬೆಂಗಳೂರಿನಲ್ಲಿ. ಫ್ರೆಂಡ್ಸ್, ನೋಡಿದ್ರಲ್ಲ ಶ್ರೀ ಮಹಾಪ್ರತಿಂಗರಾ ದೇವಿ ದೇವಾಲಯ ಹಾಗೂ ಜ್ಞಾನಮುನೇಶ್ವರ ದೇವಾಲಯದ ವಿಶೇಷತೆಗಳು. ನೀವು ಈ ಕಡೆ ಬಂದಾಗ ಇಲ್ಲ ಪ್ಲ್ಯಾನ್ ಮಾಡಿಕೊಂಡು ಈ ದೇವಾಲಯಕ್ಕೆ ಬನ್ನಿ. ಹೇಳ್ದಾಗೆ ಶುಕ್ರವಾರ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ
ವಿಶೇಷವಾದ ಪೂಜೆಗಳು ನಡೆಯುತ್ತೆ, ಹೋಮಗಳು ನಡೆಯುತ್ತೆ, ಹಾಗೂ ಅನ್ನಪ್ರಸಾದ ಸಹ ಇರುತ್ತೆ. ಬಂದು ನೀವು ಸಹ ಪೂಜೆ ಮಾಡಿ ಅನ್ನಪ್ರಸಾದ ಸ್ವೀಕರಣೆ ಮಾಡಿ ಹೋಗಬೇಕು ಅಂತ ಕೇಳ್ಕೊಳ್ತಾ, ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ನಾನು ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬೆಂಗಳೂರಿನ ಮತ್ತೊಂದು ಪ್ರಸಿದ್ಧವಾದ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ನಾನು ನಿಮ್ಮ ಸಂಚಾರಿ, ಬನ್ನಿ ಜೊತೆಗೆ ಮಾಡೋಣ ವಿಹಾರಿ.